ಬಸವೇಶ್ವರ ಎಂಟರ್ಪ್ರೈಸಸ್ ಕಪ್ಪು ಪಟ್ಟಿಗೆ ಸೇರಿಸಿ ಗೌತಮ್ ಪ್ರಸಾದ್ ಹೇಳಿಕೆ. ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ದ್ರಾವಿಡ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಗೌತಮ್ ಪ್ರಸಾದ್ ಅವರು ಬಸವೇಶ್ವರ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಈಗಾಗಲೇ BCM ಇಲಾಖೆಯಲ್ಲಿ ಆಹಾರ ಸರಬರಾಜು ಮಾಡಲಿಕ್ಕೆ ಅಂತ ಹೇಳಿಕೊಂಡು ಸುಮಾರು 13 ಲಕ್ಷಕ್ಕೂ ಅಧಿಕ ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿ ಇವತ್ತು ಆ ಒಂದು ಬಸವೇಶ್ವರ ಎಂಟರ್ಪ್ರೈಸ್ ಅನ್ನ ಕಪ್ಪು ಪಟ್ಟಿಗೆ ಸೇರಿಸಲು ಇಲ್ಲಿಯ ಜಿಲ್ಲಾ ಅಧಿಕಾರಿಗಳು ವೀಣಾವೇಶ ನಡೆಸುತ್ತಿದ್ದಾರೆ ಎಂದು ಗೌತಮ್ ಪ್ರಸಾದ್ ಆಗ್ರಹಿಸಿದ್ದಾರೆ. ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ಅವರು ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆಯಾ ತಾಲೂಕಿನ ಅಧಿಕಾರಿಗಳಿಗೆ ಇಂಡೆಂಟ್ಗಳನ್ನು ಕೊಡಬಾರದು ಎಂಬ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಿಲ್ಲಿಸಬೇಕು, ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ನಾಮುಂದು ತಾಮುಂದು ಅಂತ ಹೇಳಿಕೊಂಡು ಈ ಒಂದು ಗೊಂದಲ ಸೃಷ್ಟಿ ಮಾಡುತ್ತಿರೋದ್ರಿಂದ ಹಿಂದೆ ಇರತಕ್ಕಂಥ ಯಾರ ಈ ಇಲಾಖೆಗಳಿಗೆ ಅಥವಾ ವಸತಿ ನಿಲಯಗಳಿಗೆ ಆಹಾರ ಸರಬರಾಜು ಮಾಡ್ತಾ ಇದ್ರೋ ಅವರನ್ನೇ ನೀಡಿ ಈ ಟೆಂಡರ್ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಅದೇ ಹಳೆಯವರನ್ನೇ ಮುಂದುವರಿಸಬೇಕು ಎಂದು ಆಗ್ರಹಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಗೌತಮ್ ಪ್ರಕಾಶ್ ಅವರ ಜೊತೆಯಲ್ಲಿ ಈಗಾಗಲೇ ಈ ಒಂದು ವಿಚಾರದಲ್ಲಿ ಗಗನ್ ಫುಲೆ ಹಾಗೂ ಅನೇಕ ಜನ ಮುಖಂಡರು ಸೇರಿಕೊಂಡು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಅದರ ಸಂಪೂರ್ಣ ಇಲ್ಲಿದೆ, ಬನ್ನಿ ನೋಡೋಣ. ಆಹಾರ ಧಾನ್ಯ ಟೆಂಡರ್ ಕುರಿತು ಏನ್ ನಡೀತಾ ಇದೆ ಅದಕ್ಕೆ ಆ ಟೆಂಡರ್ ಪ್ರಕ್ರಿಯೆ ಕುರಿತು ಏನಪ್ಪಾ ಅಂತಂದ್ರೆ ಏನ್ ನಡೀತಾ ಇದೆ ಅದನ್ನೇನಪ್ಪಾ ಅಂತಂದ್ರೆ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀವಿ. ಮೊದಲನೇದಾಗಿ ಏನಾಗಿದೆ ಅಂತಂದ್ರೆ ಹೊಸದಾಗಿ ಟೆಂಡರ್ ಕರೆದಿರ್ತಾರೆ, ನಮಗೆಲ್ಲ ಗೊತ್ತಿರುವಂಗೆ ಹೊಸದಾಗಿ ಟೆಂಡರ್ ಕರೆದಿರ್ತಾರೆ. ಜಿಲ್ಲಾಧಿಕಾರಿಗಳು ಆ ಸಮಿತಿಗೆ ಅಧ್ಯಕ್ಷರಾಗಿ ಅವರು ಕರೆದಿದ್ರು ಕೂಡ ಅದು ಆ ಟೆಂಡರ್ದು ಪಾರದರ್ಶಕತೆ, ದಕ್ಷತೆ, ಪ್ರಾಮಾಣಿಕತೆ ಎಲ್ಲೂ ಕಾಯ್ದಿಲ್ಲ. ಹಂಗಾಗಿ ಅದು ಸೋರಿಕೆ ಆಗಿರ್ತದೆ, ಮುಂದೆ ಹೋಗಿ ಗೊಂದಲ ಸೃಷ್ಟಿ ಆಗ್ತದೆ. ಕಾರಣ ಏನಪ್ಪಾ ಅಂತಂದ್ರೆ ಬಸವೇಶ್ವರ ಎಂಟರ್ಪ್ರೈಸಸ್ ಸ್ಟಾರ್ಟಿಂಗ್ ಟೆಂಡರ್ ಕರೆದಾಗ ಏನ್ ಸೂಪರ್ ಕ್ವಾಲಿಟಿ ಫುಡ್ಗಳು ಅವರು ಟೆಂಡರ್ ಕರೆದಾಗ ಅಧಿಕಾರಿಗಳಿಗೆ ಮತ್ತು ಅವರು ಸೂಪರ್ ಕ್ವಾಲಿಟಿ ಸ್ಯಾಂಪಲ್ಗಳು ಏನು ತೋರಿಸ್ತಾರ, ಅದು ತೋರಿಸಿದ ನಂತರ ಟೆಂಡರ್ ಆದ್ಮೇಲೆ ಅವರು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಿಗೆ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಆಹಾರದ ಏನು ವಿತರಣೆ ಆಗ್ತದ ಆ ಆಹಾರ ಅಷ್ಟು ಗುಣಮಟ್ಟದ ಆಹಾರ ಇರೋದಿಲ್ಲ. ಅವರು ಟೆಂಡರ್ ತಗೋಬೇಕಾದಾಗ ಒಂದು, ಟೆಂಡರ್ ತಗೊಂಡ್ಮೇಲೆ ಒಂದು, ಈ ತರ ಕೆಲಸಗಳು ಮಾಡ್ತಾ ಇದಾರ. ಮತ್ತೇನಪ್ಪಾ ಅಂತಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಒಂದು 13 ಲಕ್ಷ ರೂಪಾಯಿ ಅಲ್ಲೇನಪ್ಪಾ ಅಂತಂದ್ರೆ ಹೆಚ್ಚಿನ ಮೊತ್ತ ಏನಪ್ಪಾ ಅಂತಂದ್ರೆ ಭ್ರಷ್ಟಾಚಾರ ಮಾಡೋದ್ರ ಮುಖಾಂತರ, ಹೆಚ್ಚು ಬಿಲ್ ಬರೆಸೋದ್ರ ಮುಖಾಂತರ ಅಲ್ಲೇನಪ್ಪಾ ಅಂದ್ರೆ ಹಣ ಭ್ರಷ್ಟಾಚಾರ ಮಾಡಿರ್ತಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಒಂದು 13 ಲಕ್ಷ ರೂಪಾಯಿ ಅಲ್ಲೇನಪ್ಪಾ ಅಂತಂದ್ರೆ ಹೆಚ್ಚಿನ ಮೊತ್ತ ಏನಪ್ಪಾ ಅಂತಂದ್ರೆ ಭ್ರಷ್ಟಾಚಾರ ಮಾಡೋದ್ರ ಮುಖಾಂತರ, ಹೆಚ್ಚು ಬಿಲ್ ಬರೆಸೋದ್ರ ಮುಖಾಂತರ ಅಲ್ಲೇನಪ್ಪಾ ಅಂದ್ರೆ ಹಣ ಭ್ರಷ್ಟಾಚಾರ ಮಾಡಿ ಆದೇಶದ 22ನೇ ತಾರೀಕಿಗೆ ಸರ್ಕಾರದ ಆದೇಶ ಆಗಿರ್ತದ. ಅವರು ಏನ ಗುತ್ತಿಗೆದಾರರು ಏನು ಟೆಂಡರ್ ತಗೋತಾರೆ ಬಸವೇಶ್ವರ ಎಂಟರ್ಪ್ರೈಸಸ್ ಅವ್ರಿಗೆ ಕಪ್ಪು ಪಟ್ಟಿಗೆ ಸೇರಿಸ್ಬೇಕಂತ ಹೇಳಿ ಮಾನ್ಯ ಆಯುಕ್ತರು ಏನಪ್ಪಾ ಅಂದ್ರೆ ಹಿಂದುಳಿದ ವರ್ಗಗಳ ಆಯುಕ್ತರು ಅವಾಗ ಏನಪ್ಪಾ ಅಂದ್ರೆ 22/2/2024 ಆದೇಶ ಹೊರಡಿಸಿರ್ತಕ್ಕಂಥ ಕಾಪಿ ಕೂಡ ನಮ್ಮ ಹತ್ರ. ಹೇಳಕ್ ಇಷ್ಟಪಡ್ತೀವಿ, ಇದು ಟೆಂಡರ್ ಆಗ್ಲಿಕ್ಕೆ ವಿಳಂಬ ಆಗ್ತಾ ಇದೆ, ಹೊಸ ಟೆಂಡರ್ ಆಗ್ಲಿಕ್ಕೆ ವಿಳಂಬ ಆಗ್ತಾ ಇದೆ. ಅದರಿಂದ ಏನು ಹಳೆ ಟೆಂಡರ್ದಾರ ಅದಾರ, ಆ ಹಳೆ ಟೆಂಡರ್ದಾರರಿಗೆ ಏನಪ್ಪಾ ಅಂತಂದ್ರೆ ಹಳೆ ಟೆಂಡರ್ದಾರರಿಗೆ ಕೂಡ ಅದು ಹೊಸ ಟೆಂಡರ್ ಆಗೋವರೆಗೆ ಈ ಟೆಂಡರ್ ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸರ್ಕಾರದಾಗ ಕೂಡ ಅದು ನಿಯಮಾವಳಿ ಇದೆ. ನಿಯಮಾವಳಿ ಇದ್ರೂ ಕೂಡ ಏನಪ್ಪಾ ಅಂತಂದ್ರೆ ಆ ನಿಯಮಗಳನ್ನು ಏನಪ್ಪಾ ಅಂದ್ರೆ ಗಾಳಿ ತೂರಿ ಇವರು ಈ ರೀತಿ ಮಾಡ್ತಾ ಇದ್ದಾರ. ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ನಾವು ಮನವಿ ಮಾಡ್ತೀವಿ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ಓದ್ತಾ ಇದ್ದಾರೆ ನಮ್ಮ ಬಡವರು ನಮ್ಮ ಮಕ್ಕಳು, ಎಲ್ಲ ದಲಿತರ ಮಕ್ಕಳು ಅದಾರ, ಆ ಮಕ್ಕಳ ಹಿತದೃಷ್ಟಿಯಿಂದ ಏನಪ್ಪಾ ಅಂತಂದ್ರೆ ಎಲ್ಲ ಮಕ್ಕಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಮತ್ತು ಆಹಾರದ ಒಳ್ಳೆ ವ್ಯವಸ್ಥೆ ಆಗಬೇಕು. ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವುದೂ ಕೂಡ ಸಮಸ್ಯೆ ಆಗ್ಲಾರ್ದಂಗೆ ಹೊಸ ಟೆಂಡರ್
ಸಂಪೂರ್ಣವಾಗಿ ಹೊಸ ಟೆಂಡರ್ ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಹೊಸ ಟೆಂಡರ್ ಆಗೋವರೆಗೆ ಹಳೆ ಟೆಂಡರ್ದಾರ ಏನದಾರ ಅವರಿಗೆ ಆ ಟೆಂಡರ್ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ನಾನು ತಮ್ಮ ಪತ್ರಿಕೆ ಮುಖಾಂತರ ಮನವಿ ಮಾಡಿ. ಈ ಬಸವೇಶ್ವರ ಎಂಟರ್ಪ್ರೈಸಸ್ ಏನಿದೆ ಭಾಳ ವರ್ಷದ ನೋಡ್ಕೊತೊಂಡ್ರಿ ನೀವು. ನನ್ನ ಹೆಸರು ಗಗನ್ ಪುಲಿ ಅಂತ. ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಮ್ದು ಅಧ್ಯಕ್ಷರು ಹೇಳಿದ್ದಾರೆ. ಆದರೂ ಕೂಡ ಈ ಬಸವೇಶ್ವರ ಎಂಟರ್ಪ್ರೈಸಸ್ ಏನದ ಭಾಳ ವರ್ಷದ್ದು ಇದು ಟೆಂಡರ್ ಕೊಡ್ಕೋತ ಬರ್ತಾ ಇದೆ. ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಟೆಂಡರ್ ಕೊಡಬೇಕು. ರೀಟೆಂಡರ್ ಆದಾಗ ಏನಕ್ಕಿಲ್ಲ ಸೆಕೆಂಡ್ L1 L2 L3 ಬರಲ್ಲ. ಆದ್ರೂ ಕೂಡ ಅದು L2 ಬೀಳುತ್ತದ ಸೀದಾ ಕೋಟಿಗೆ ಬರ್ಬೋದು. ಕೋಟಿಗೆ ಹೋಗೋರು ಇಷ್ಟೇ ತಗೊಂಡ್ಬರ್ಬೋದು. ಇವಾಗ ಕೂಡ ಯಾವುದೇ ಇರ್ತದೆ ಇಷ್ಟೇ ತರೋರು ಮತ್ತು ಕಂಟ್ರಿ ಮುಂದುವರ್ಸೋರು. ಹೀಗಾಗಿ ಇವರು ಆಫೀಸರ್ಗಳು ಖಂಡಿತ ಕೂಡ ಮಣ್ಣು ಹಾಕೋತಾರೆ ಇವರು. ಯಾರು ಬಸವೇಶ್ವರ ಎಂಟರ್ಪ್ರೈಸಸ್ ಮಾಲಕರು. ಈಗ ಸರ್ಕಾರಿ ಹೇಳತ್ತವ್ರಿಗೆ ಏನ್ ಹೇಳ್ತಂತಂದ್ರೆ ಇವ್ರದ್ದು ಕಪ್ಪು ಪಟ್ಟಿ ಸೇರಿಸ್ರಿ ಅಂತ ಹೇಳ್ತದ. ಒಳ್ಳೆ ಜಿಲ್ಲಾಧಿಕಾರಿ ಒಳ್ಳೆಯವ್ರ ಅದ ಕೂಡ ಅವ್ರಿಗೆ ಕೂಡ ಕನ್ಫ್ಯೂಸ್ ಮಾಡ್ಕೊಳ್ತಾರ ಆಫೀಸರ್ಗಳು. ನಮ್ದು ಸಮಾಜ ಕಲ್ಯಾಣ ಅಧಿಕಾರಿ ಒಂದು ಕೆಲಸ ಮಾಡೋರು ಸ್ವಲ್ಪ ಜನ ಹರ ಅಲ್ಲಿ ನಮ್ಮ ಮ್ಯಾನೇಜರ್ ಆಗಲಿ ಅವ್ರಿವ್ರು ಹರ ಸ್ವಲ್ಪ ಅವ್ರು ಏನ್ ಮಾಡ್ತಾರಂದ್ರೆ ಅವರು ಡಿಸ್ಟಿಕ್ ಎಫ್ ಡಿ ಹರ ಅವ್ರು ಏನ್ ಮಾಡ್ತಾರಂದ್ರೆ ಡಿಸ್ಟಿಕ್ ಕಮಿಷನ್ ಅಂದ್ರೆ ಮೇಡಮ್ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಏನ್ ಹೇಳ್ತಾರಂದ್ರೆ ಅದು ಇದು ಎಲ್ಲ ಹೇಳಿ ಇನ್ನೊಂದು ಹೇಳಿ ಅವರಿಗೆ ಅವ್ರದೇ ಕಣ್ಣು ಮಣ್ಣೆರ್ಸಂತ ಕೆಲಸ ಮಾಡ್ತಾರ ಅವ್ರು. ಇವಾಗ ಏನ್ ಮಾಡ್ತಾರಂದ್ರ ಜನತಾ ಬಜಾರ್ ಅಂತದ ಈ ಬಸವೇಶ್ವರ ಎಂಟರ್ಪ್ರೈಸಸ್ ಈಗ ಕಪ್ಪಿ ಪಟ್ಟಿ ಹೋಯ್ತದ ಖಾತ್ರಿ ಆಗ್ಯದವ್ರಿಗೆ. ಹೆಬ್ಬಾಳಿ ಅವ್ರಿಗೆ ಡೈರೆಕ್ಟ್ ಹೆಸರು ಹೇಳ್ಬೇಕಪ್ಪ ಅಂದ್ರ ಹೆಬ್ಬಾಳಿ ಅವರಿಗೆ ಖಾತ್ರಿ ಆಗಿದೆ. ಈಗ ನಮ್ಗೆ ಹ್ಯಾಂಗಾದ್ರೆ ಕಪ್ಪು ಪಟ್ಟಿ ಸೇರಿಸ್ತಾರೆ ಇವರು. ಹ್ಯಾಂಗ ಮಾಡ್ಬೇಕು ಅಂತ ಜನತಾ ಬಜಾರ್ ಅಂತ ಅದರ ಜನತಾ ಬಜಾರ್ದಾಗ ಜನತಾ ಬಜಾರ್ ಎಂಟರ್ಪ್ರೈಸಸ್ ಏನದ ಹಂದು ಜನತಾ ಬಜಾರ್ ಅಂತ ಅದು ಕೊಡ್ಬೇಕಂತಂದ್ರೆ ಇವಾಗ ಆಲ್ರೆಡಿ ರೆಡಿ ಮಾಡಿ ಈಗ ಕಳ್ಸ್ಯಾರ. ಅದು ಕಳ್ಸಿದ ಕೂಡ ವಾಟ್ಸಪ್ದಾಗ ಹರಡತ್ತದ ಆಲ್ರೆಡಿ. ಇನ್ನ ಕಳ್ಸಿದ ಒಳಗೆ ಮುಚ್ಚ ಕಳ್ಸಿದಿರ್ತದೆ ಅವನು. ಆದ್ರೂ ಕೂಡ ಇವ್ರು ಆಫೀಸರ್ಗಳು ಏನ್ ಮಾಡ್ತಾರ ಅಂದ್ರೆ ಆಲ್ರೆಡಿ ನಿಮ್ಗೆ ಬೀಳತ್ತ ನೋಡ್ರಿ ನಿಮ್ಗೆ ಆಗತ್ತ ನೋಡ್ರಿ ಅಂತಂದು ಫೋಟೋ ಹಾಕಂತ ಕೆಲಸ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ಮಾಡತ್ತಾರ. ಇವಾಗ ಆಲ್ರೆಡಿ ಬಂದಾರ 4 ದಿವಸ ಆಗಿದ್ ಬಂದು 4 ದಿವಸದಾಗ ಇಂಥದೆಲ್ಲ ಭ್ರಷ್ಟಾಚಾರ ಚಾಲನೆ ಸ್ಟಾರ್ಟ್ ಮಾಡಿದಾಗ ಮತ್ತ ಮುಂದೆ ಏನೇನ್ ಮಾಡ್ತಾರ ಅನ್ನೋದು ಒಂದ್ಸಲ ಬಂದ್ ಹೋಗ್ಯಾರ ಅವರು. 2 ದಿವಸ ಬಂದಾರ ಬಂದ್ ಜಾಯ್ನ್ ಆಗ ಆಗಿಲ್ಲ ಅವರು. ಆಗಿಲ್ಲ ಹೋಗ್ಬಿಟ್ರು ಅದು ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಕ್ ಇಚ್ಛೆ ಪಡ್ತೀನಿ ನಾನು. ಶ್ರೀ ಮಂಜುನಾಥ್ DR ಅಂತ ಬೆಂಗಳೂರದವ್ರ ಅವ್ರು BCM ಆಫೀಸ್ದಾಗ ಡಿಸ್ಟ್ರಿಕ್ಟ್ ಅವರೇ ಕೊಡತ್ತಾರ. ಇದು ಹೊರಗೆ ತಾಕ ಕೊಡ್ತಾರ ಅವ್ರು. ಏನೋ ರಾಶನ್ ಕೊಡ್ತಾರ ಸೊಸೈಟಿ ಬೆಂಗಳೂರು. ಒಳ್ಳೆ ನೋಡ್ರಿ ಒಳ್ಳೆ ಭ್ರಷ್ಟಾಚಾರ ನಾ ಮೊದಲಿಗೆ ಒಂದ್ಸಲ ನಾ ಪತ್ರಿಕಾಗೋಷ್ಠಿ ಕರೆದು ಹೇಳಿ ನಾನು ಇದ್ರ ಬಗ್ಗೆದಾಗ. ಒಳ್ಳೆ ಅವ ಮಂಜುನಾಥ್ ಒಬ್ಬ ಮನುಷ್ಯನೇ ಇಲ್ಲಿ ಒಬ್ಬ ಮನುಷ್ಯನಿಗೆ ಕೊಡ್ತಾನ ಗಿರಿ ಸಂಭವನಿ. ಅವ ಏನ್ ಮಾಡ್ತಾನ ಎಲ್ಲ ತರಕಾರಿ ಹಿಡಿಸ್ತಾನ. ನಾ ಇಲ್ಲಪ್ಪ ನಾವು ಮಂಜುನಾಥ್ ಬರ್ತದ ಅವ್ರ ಹೆಸರು ಮೇಲದು ನನಗೆ ಗೊತ್ತಿಲ್ಲ. ನಾವು ಕೆಲಸ ಮಾಡೋದಿದ್ದ ಅಂತ ಅವ ಹೇಳೋ ಮನುಷ್ಯ. ಹೀಗಾಗಿ ಇವಾಗ ಆದಷ್ಟು ಬೇಗ ಈ ಬಸವೇಶ್ವರ ಎಂಟರ್ಪ್ರೈಸಸ್ ಏನದ ಅದು ಕಪ್ಪಿ ಪಟ್ಟಿಗೆ ಸೇರಿಸ್ಬೇಕು. ಮತ್ತೆ ಜನತಾ ಬಜಾರ್ ಏನು ಕೊಡ್ಬೇಕಂತ ಮಾಡ್ಯಾರ ಅದು ಆದಷ್ಟು ಬೇಗ ರದ್ದು ಮಾಡ್ಬೇಕಂತ ನಮ್ದು ಅದ ಬೇಡಿಕೆ. ಇಂಪಾರ್ಟೆಂಟ್ ಜನರಿಗೂ ಕೊಂಡ್ಬೇಕಲ್ಲ. ಮಕ್ಕಳದು ದಲಿತರು ಗರೀಬರು ಬಡವರು ಬರ್ತಾರೆ ಹಾಸ್ಟೆಲ್ಗಳದಾಗ ಅಂಥವ್ರದೆಲ್ಲ ಹೊಟ್ಟೆ ಬಿಡ್ತಾರ. ಹೊಟ್ಟೆ ಮೇಲೆ ಹೊಡೆದು ಇವ್ರು ಏನಿಲ್ಲ ಏನೇನು ಸರ್ಕಾರ ಆದೇಶ ಏನೋ ಅದೆಲ್ಲ ಗಾಡಿ ತೂರಿ ಕಣ್ಣು ನಮ್ಮಂತ ಜನರದೇ ತಿಳುವಳಿಕೆ ತಿನ್ನೋದೇ ಕಣ್ಣಾಗ ಮಣ್ಣು ಹಾಕ್ಲತ್ತಾರ ಅಂದ್ಮ್ಯಾಕ ಅವು ಬಡ್ರದು ಮಕ್ಕಳದು ತಂದೆ ತಾಯಿದ ಕಣ್ಣಾಗ ಮಣ್ಣು ಹಾಕಲ್ಲ ಗ್ಯಾರಂಟಿ ಅದ. ಹಾಗಾಗಿ ದಯವಿಟ್ಟು ಎಲ್ಲ ಮಕ್ಕಳು ತಂದೆ ತಾಯಿಗಳು ಇಂಥದ್ರನ್ಕೆಲ್ಲ ವಿರೋಧ ಮಾಡಬೇಕು. ಯಾವ್ಯಾವ ಹಾಸ್ಟೆಲ್ದಾಗ ಏನೇನು ಕೊಡ್ತಾರ ಏನಿಲ್ಲ ಎಂತ ಭ್ರಷ್ಟಾಚಾರದ ಬಂದನ್ಕೆಲ್ಲ ಬಯಲಿಗೆ ಎಳಿಬೇಕು. ನಾವು ಕೂಡ ಏನಕ್ಕೆಲ್ಲ ಮುಂದುವರೆದು ಯಾವುದೇ ಹಾಸ್ಟೆಲ್ಗಳದಾಗ ಇಂಥ ಭ್ರಷ್ಟಾಚಾರ ಇದ್ದವ್ರು ನಾವು ಕಂಪಲ್ಸರಿ ಹೋಗ್ತೇವೆ, ಎಲ್ಲ ಮಾಡ್ತೇವೆ. ನಮ್ಮ ಸಂಘಟನೆ ವತಿಯಿಂದ ಏನಕ್ಕೆಲ್ಲ ಇಂಥವು ಏನೋ ಒಂದು ಅದು ಅನಾಹುತಗಳಾದ ನಾವು ದೊಡ್ಡ ಮಟ್ಟದಾಗ ಬೀದರ್ ಜಿಲ್ಲೆದಾಗ ಹೋರಾಟ ಮಾಡ್ತೇವೆ. ಇದು ಬಸವೇಶ್ವರ ಎಂಟರ್ಪ್ರೈಸಸ್ ಕಪ್ಪು ಪಟ್ಟಿ ಸೇರಿಸ್ಬೇಕು. ಸೇರಿಸಿಕ್ಕಿಲ್ಲ ಅವ್ರು ಏನು ಬಸವೇಶ್ವರ ಎಂಟರ್ಪ್ರೈಸಸ್ ಹೆಡ್ ಅವ್ರಿಗೆ ಜೈಲಿಗೆ ಹಾಕ್ಬೇಕಂಬ ನಮ್ಮ ಬೇಡಿಕೆ ಅದ. ಧನ್ಯವಾದಗಳು.